ಈ ದೇಶದ ಒಬ್ಬ ಪ್ರಧಾನಮಂತ್ರಿನ ಭಯೋತ್ಪಾದಕ ಅಂತ ಕರೀತಿರೋದು ನಾಶಕಮಾನ ಮರ್ಯಾದೆ ಬೇಕು. ನಾಶಕಮಾನ ಮರ್ಯಾದೆ ಇಲ್ಲ ಕಾಂಗ್ರೆಸ್ಗೆ. ಮಲ್ಲಿಕಾರ್ಜುನ ಖರ್ಗೆಯವರ ಈ ಹೇಳಿಕೆ ಒಂದು 25 ಕೋಟಿ ಜನರಿಗೆ ಖುಷಿ ಕೊಟ್ಟಿರ್ಬೋದು. 125 ಕೋಟಿ ಜನರಿಗೆ ಮಲ್ಲಿಕಾರ್ಜುನ ಖರ್ಗೆಯವರು ಅವಮಾನ ಮಾಡಿದ್ದಾರೆ. ನಿಮ್ಮ ಸುದೀರ್ಘ ರಾಜಕಾರಣ ಇದೆಯಲ್ಲ, ಪುಟಗಳನ್ನು ತಿರುಗಿಸಿ ನೋಡಿ, ನಿಮ್ಮ ಇತಿಹಾಸದ ಪುಟಗಳನ್ನ. ಈ ದೇಶದಲ್ಲಿ ನಿಜವಾಗ್ಲೂ ಯಾರು ಭಯೋತ್ಪಾದನೆಗೆ ಕುಮ್ಮಕ್ಕನ್ನು ಕೊಟ್ಟಿದ್ದು ಮತ್ತು ಯಾರ ಕಾಲದಲ್ಲಿ ಭಯೋತ್ಪಾದನೆ ಇತ್ತು? ನೀವು ಮಾಡ್ತಿರೋದು ನಿಜವಾದ ಭಯೋತ್ಪಾದನೆ. ಈ ದೇಶದಲ್ಲಿ ಯಾರು ಭಯೋತ್ಪಾದಕರು, ಯಾರು ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟರು, ಯಾರು ದೇಶದ್ರೋಹಿಗಳು, ಯಾರು ಧರ್ಮದ್ರೋಹಿಗಳು ಅನ್ನೋದು ಈ ದೇಶದ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಖರ್ಗೆ ಸಾಹೇಬ್ರೆ, ಈ ದೇಶದ ಜನರಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಹೇಳೋ ಅಗತ್ಯ ಇಲ್ಲ, ಮತ್ತು ನಿಮ್ಮ ಎಲ್ಲ ಅದನ್ನ ಕೇಳಿಸ್ಕೊಳ್ಳೋ ಅಗತ್ಯನೂ ಕೂಡ ಇಲ್ಲ. ಆ ಅಫ್ಜಲ್ ಗುರಿಗೆ ಶ್ರದ್ಧಾಂಜಲಿ ಮಾಡಿದವರಿಗೆ ನೀವು ಸಪೋರ್ಟ್ ಮಾಡ್ತಿರಲ್ಲ, ಯಾರು ಭಯೋತ್ಪಾದಕರು? 26/11 ಮುಂಬೈನಲ್ಲಿ ಭಯೋತ್ಪಾದಕರ ದಾಳಿ ಮಾಡಿದ್ರಲ್ಲ, 200ಕ್ಕೂ ಹೆಚ್ಚು ಜನ ಅವತ್ತು ಸತ್ರಲ್ಲ. ನಿಮ್ಮ ಆ್ಯಕ್ಷನ್ ಏನಾಗಿತ್ತು? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಿಮ್ಮ ಆ್ಯಕ್ಷನ್ ಏನಾಗಿತ್ತು? ಉತ್ತರ ಕೊಡಿ. ಯಾರು ಭಯೋತ್ಪಾದಕರು? ಒಬ್ಬ ಭಯೋತ್ಪಾದಕನನ್ನು ಈ ದೇಶದ ಜನ ಆಯ್ಕೆ ಮಾಡಿದಾರ? ಹೇಳಿ ಖರ್ಗೆ ಸಾಹೇಬ್ರೆ, ಉತ್ತರ ಕೊಡಿ. ನೀವು ನಿಮ್ಮ ಮಗನ್ನ ರಾಜಕೀಯವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದೇ ನಿಮ್ದಾಗಿದ್ರೆ ನೀವು ರಾಜಕೀಯವಾಗಿ ಟೀಕೆಗಳನ್ನ ಮಾಡಿ. ನೀವು ಟೀಕೆಗಳನ್ನ ಮಾಡೋ ಭರದಲ್ಲಿ ಈ ದೇಶದ ಜನರನ್ನ ಅವಮಾನಿಸಬೇಡಿ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಕಾಂಗ್ರೆಸ್ನ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಮ್ಮೆ ತಮ್ಮ ಗಾಂಧಿ ಕುಟುಂಬದ ನಿಷ್ಠೆಯನ್ನು ತೋರಿಸುವುದರ ಭರದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳನ್ನು ಭಯೋತ್ಪಾದಕ ಅಂತ ಕರೆಯುವುದರ ಮುಖಾಂತರ 125 ಕೋಟಿ ಜನಸಂಖ್ಯೆ ಇರ್ತಕ್ಕಂತಹ ಈ ದೇಶದ ಜನಗಳಿಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ನಾನು 125 ಕೋಟಿ ಜನಸಂಖ್ಯೆ ಅಷ್ಟೇ ತಗೊಂಡಿದ್ದೀನಿ ವೀಕ್ಷಕರೇ. ಈ ದೇಶದ ಜನಸಂಖ್ಯೆ 150 ಕೋಟಿ. ಮಲ್ಲಿಕಾರ್ಜುನ ಖರ್ಗೆಯವರ ಈ ಹೇಳಿಕೆ ಒಂದು 25 ಕೋಟಿ ಜನರಿಗೆ ಖುಷಿ ಕೊಟ್ಟಿರ್ಬೋದು. ಆದರೆ ಮಿಕ್ಕ 125 ಕೋಟಿ ಜನರಿಗೆ ಮಲ್ಲಿಕಾರ್ಜುನ ಖರ್ಗೆಯವರು ಅವಮಾನ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆಯವರು ಬೇಷರತ್ ಕ್ಷಮೆ ಕೇಳಬೇಕು, ಈ ದೇಶದ ಜನರ ಕ್ಷಮೆ ಕೇಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ನೀವಿವತ್ತು ಈ ದೇಶದ ಪ್ರಧಾನಮಂತ್ರಿನ ಭಯೋತ್ಪಾದಕರು ಅಂತ ಹೇಳಿ, ಭಯೋತ್ಪಾದಕರಿಗೆ ನೀವು ಹೋಲಿಕೆ ಮಾಡಿದ್ದೀರಿ. ನೀವಿವತ್ತು ಈ ದೇಶದ ಜನರ ಕ್ಷಮೆ ಕೇಳಬೇಕು ಮತ್ತು ಈ ದೇಶದ ಪ್ರಧಾನಮಂತ್ರಿಗಳ ಕ್ಷಮೆ ಕೇಳಬೇಕು. ಖರ್ಗೆಜಿಯವರೇ, ನರೇಂದ್ರ ಮೋದಿ ಅನ್ನೋರು ಈ ದೇಶದ ಪ್ರಧಾನಮಂತ್ರಿಗಳವರೊಬ್ಬ ಸಾಮಾನ್ಯ ಮನುಷ್ಯ ಅಲ್ಲ. ನೀವು ವೈಯಕ್ತಿಕವಾಗಿ ಏನೇ ಟೀಕೆಗಳು ಮಾಡಿದ್ರು ಕೂಡ ನರೇಂದ್ರ ಮೋದಿ ಅನ್ನೋರು ಇದ್ದಾರಲ್ವ, ಅವರು ಈ ದೇಶದ ಪ್ರಧಾನಮಂತ್ರಿ. ಹಾಗಾಗಿ ನೀವು ಅವ್ರ ಬಗ್ಗೆ ಏನೇ ಈ ಥರದ ಹೇಳಿಕೆಗಳು ಮಾಡಿದ್ರು ಕೂಡ ನೀವು ಈ ದೇಶಕ್ಕೆ ಮಾಡಿದ ಅವಮಾನ ಅಂತಲೇ ಪರಿಗಣನೆಗೆ ಪರಿಗಣಿಸಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ನೀವು ಈ ದೇಶದ ಕ್ಷಮೆ ಕೇಳಬೇಕು. ಈ ದೇಶದ 125 ಕೋಟಿ ಜನರ ಕ್ಷಮೆ ಕೇಳಬೇಕಾಗಿದೆ ನೀವು ಇವತ್ತು. ಹೌದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನೀವು ಉತ್ತರ ಹೇಳಿ. ನೀವು ಇವತ್ತು ಏನು ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕಳ್ತಿದ್ರಲ್ಲ, ನಿಜವಾಗ್ಲೂ ಭಯೋತ್ಪಾದಕರು ಯಾರು? ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನಿಮ್ಮ ಸುದೀರ್ಘ ರಾಜಕಾರಣ ಇದೆಯಲ್ಲ, ಒಂದು 55-60 ವರ್ಷದ ರಾಜಕಾರಣ ಇದೆಯಲ್ವಾ, ನಿಮ್ಮ ಮೊದಲನೇ ಪುಟದಿಂದ ಇವತ್ತಿನ ಪುಟದವರೆಗೂ ನೀವು ಒಂಚೂರು ನಿಮ್ಮ ಪುಟಗಳನ್ನು ತಿರುಗಿಸಿ ನೋಡಿ, ನಿಮ್ಮ ಇತಿಹಾಸದ ಪುಟಗಳನ್ನ. ಈ ದೇಶದಲ್ಲಿ ನಿಜವಾಗ್ಲೂ ಯಾರು ಭಯೋತ್ಪಾದನೆಗೆ ಕುಮ್ಮಕ್ಕನ್ನು ಕೊಟ್ಟಿದ್ದು ಮತ್ತು ಯಾರ ಕಾಲದಲ್ಲಿ ಭಯೋತ್ಪಾದನೆ ಇತ್ತು? ನೀವು ಉತ್ತರ ಕೊಡಬೇಕಾಗಿದೆ ಜನರಿಗೆ ಇವತ್ತು ಅಲ್ವಾ. ನೀವು ಯಾರನ್ನ ಇವತ್ತು ಭಯೋತ್ಪಾದಕ ಅಂತ ಕರೆದ್ರಿ, ಅದೇ ವ್ಯಕ್ತಿ 12 ವರ್ಷದಿಂದ ಈ ದೇಶಕ್ಕೆ ಭಯೋತ್ಪಾದಕ ದಾಳಿಗಳು ಮಾಡ್ತಕ್ಕಂತಹ ಮುಸಲ್ಮಾನ್ ದಾಳಿಕೋರರು ಏನಿದ್ದಾರೆ ಅವುಗಳನ್ನ ಸಂಪೂರ್ಣವಾಗಿ ತಡೆಯಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಆಗಲೂ ಕೆಲಸ ಮಾಡ್ತಿದೆ ಆ ಸರ್ಕಾರ. ಆ ಸರ್ಕಾರದ ನೇತೃತ್ವ ನೀವು ಯಾರನ್ನ ಇವತ್ತು ಭಯೋತ್ಪಾದಕರು ಅಂತ ಕರೆದ್ರಲ್ವಾ, ಅದೇ ಭಯೋತ್ಪಾದಕನ ಕೈನಲ್ಲಿದೆ ಇವತ್ತು. ಯೋಚನೆ ಮಾಡಿ, ನಿಮ್ಮ ಕಾಲದಲ್ಲಿ ಏನೇನಾಯಿತು? ಖರ್ಗೆ ಸಾಹೇಬ್ರೆ, ನೀವು ಉತ್ತರ ಕೊಡಬೇಕು ಜನರಿಗೆ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿ ಅವರನ್ನ ಕೊಂದಾಗ ಏನಾಯಿತು ಸ್ವಾಮಿ? ಏನು ಮಾಡಿದ್ರಿ ನೀವು? ಆ ಸಿಖ್ ಸಮುದಾಯನ ಪಂಜಾಬಲ್ಲೂ ಮತ್ತು ಡೆಲ್ಲಿನಲ್ಲಿ ಎಷ್ಟು ಜನರ ಹತ್ಯೆಗಳನ್ನ ಮಾಡಿಸಿದ್ರಿ ಅವತ್ತು? ಎಷ್ಟು ಜನ ಹತ್ಯೆಗಳು ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ್ರಿ ಅವತ್ತು? ನಿಮ್ಮ ಹೇಳಿಕೆ ಏನಿತ್ತು?
ಖರ್ಗೆ ಸಾಹೇಬ್ರೆ, ನಿಮ್ಮ ಕಾಂಗ್ರೆಸ್ನ ನಿಲುವೇನಾಗಿತ್ತು ಮತ್ತು ನಿಮ್ಮ ಕಾಂಗ್ರೆಸ್ನ ದೊಡ್ಡ ನೇತಾರ ರಾಜೀವ್ ಗಾಂಧಿ ಅವರ ಹೇಳಿಕೆ ಏನಿತ್ತು, ಒಂದು ದೊಡ್ಡ ಆಲದ ಮರ ಕೆಳಗಡೆ ಬಿದ್ದಾಗ ಅದ್ರ ಕೆಳಗಡೆ ಇರೋ ಸಣ್ಣ ಸಣ್ಣ ಗಿಡಗಳು ಗರಕೆಗಳಿಗೆ ತೊಂದರೆ ಆಗುತ್ತೆ, ಅದರಿಂದ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಕೆಗಳು ಕೊಟ್ಟರಲ್ಲ. ಈಗ ಹೇಳಿ ಯಾರು ಭಯೋತ್ಪಾದಕರು? ಖರ್ಗೆ ಸಾಹೇಬ್ರೆ, ಉತ್ತರ ಕೊಡಿ, ನೀವು ಜನರಿಗೆ ಉತ್ತರ ಕೊಡಿ. JNU ಯೂನಿವರ್ಸಿಟಿನಲ್ಲಿ ಒಬ್ಬ ಭಯೋತ್ಪಾದಕನಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತಾರಲ್ಲ ಅಫ್ಜಲ್ ಗುರುಗೆ, ಆ ಅಫ್ಜಲ್ ಗುರಿಗೆ ಶ್ರದ್ಧಾಂಜಲಿ ಮಾಡಿದವರಿಗೆ ನೀವು ಸಪೋರ್ಟ್ ಮಾಡ್ತಿರಲ್ಲ, ಯಾರು ಭಯೋತ್ಪಾದಕರು? ಖರ್ಗೆ ಸಾಹೇಬ್ರೆ, ಉತ್ತರ ಕೊಡಿ. ನಿಮ್ಮಿಂದ ಉತ್ತರ ಬಯಸ್ತಿದ್ದೀವಿ ನಾವು. 125 ಕೋಟಿ ಜನ ನಿಮ್ಮಿಂದ ಉತ್ತರ ಬಯಸ್ತಿದ್ದೀವಿ. ಆರ್ಟಿಕಲ್ 370 370 ಪ್ರತ್ಯೇಕವಾಗಿ ಕಾಶ್ಮೀರಕ್ಕೆ ಕೊಟ್ಟು ಕಾಶ್ಮೀರದಲ್ಲಿ ಆ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ರಲ್ವಾ, ಯಾರು ಸ್ವಾಮಿ ಭಯೋತ್ಪಾದಕರು? ಉತ್ತರ ಕೊಡಿ, ನೀವು ಉತ್ತರ ಕೊಡಿ. 26/11 ಮುಂಬೈನಲ್ಲಿ ಭಯೋತ್ಪಾದಕರ ದಾಳಿ ಮಾಡಿದ್ರಲ್ಲ, 200ಕ್ಕೂ ಹೆಚ್ಚು ಜನ ಅವತ್ತು ಸತ್ರಲ್ಲ, ನಿಮ್ಮ ಆಕ್ಷನ್ ಏನಾಗಿತ್ತು? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಿಮ್ಮ ಆಕ್ಷನ್ ಏನಾಗಿತ್ತು? ಉತ್ತರ ಕೊಡಿ. ಯಾರು ಭಯೋತ್ಪಾದಕರು? ನರೇಂದ್ರ ಮೋದಿನ ಅಥವಾ ಕಾಂಗ್ರೆಸ್ಸ? ನಿಮ್ಮ ಕಾಂಗ್ರೆಸ್ ಕೂಟವ? ಉತ್ತರ ಕೊಡಿ. NRC, ಈ ದೇಶದಲ್ಲಿ NRC ಬೇಕು ಅಂತ ಹೊರಟಾಗ ನೀವೇನು ಕೆಲಸ ಮಾಡಿದ್ರಿ? ಈ ದೇಶಕ್ಕೆ ಬಾಂಗ್ಲಾದೇಶದಿಂದ ನುಸುಳುಕೋಡ್ರು ಬರ್ತಿದ್ದಾರೆ, ಅವ್ರನ್ನ ಹೊರಗಡೆ ಹಾಕಬೇಕು ಅಂದಾಗ ನಿಮ್ಮ ನಿಲುವೇನಾಗಿತ್ತು? ಉತ್ತರ ಕೊಡಿ. ಯಾರು ಭಯೋತ್ಪಾದಕರು? ಖರ್ಗೆ ಸಾಹೇಬ್ರೆ, ಉತ್ತರ ಕೊಡಿ. ಈ ಉತ್ತರ ಕೊಡಲೇಬೇಕು, ಉತ್ತರ ಕೊಡಬೇಕು. ಜೊತೆಗೆ ಈ ದೇಶದ ಜನರ ಕ್ಷಮೆ ಕೇಳಬೇಕು ನೀವು. ಹೌದು, ಯಾಕೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಮಹಿಳಾ ಮೀಸಲಾತಿ ಬಿಲ್ಲನ್ನು ಪಾಸ್ ಮಾಡಲಿಲ್ಲ? ಯಾರು ದೇಶದ್ರೋಹಿಗಳು? ಯಾರು ಉಗ್ರಗಾಮಿಗಳು? ಯಾರು ಟೆರರಿಸ್ಟ್ಗಳು? ಉತ್ತರ ಕೊಡಿ. ದೇಶದ ಜನರಿಗೆ ಉತ್ತರ ಬಯಸಿದ್ದೀವಿ ನಾವು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನೀವು ರಾಜಕೀಯದ ನಿವೃತ್ತಿ ಹಂಚಲ್ಲಿದ್ದೀರಿ. ಇಂಥ ಹೇಳಿಕೆಗಳನ್ನ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಬೇಕಾ? ಖರ್ಗೆ ಸಾಹೇಬ್ರೆ, ನಿಮ್ಮ ಹಿರಿತನಕ್ಕೆ ನಮ್ಮ ವಿರೋಧ ಇಲ್ಲ, ನಿಮ್ಮೆಲ್ಲ ನಮ್ಗೆ ಅಪಾರವಾದ ಗೌರವ ಇದೆ. ಆದರೆ ನೀವಿವತ್ತು ಈ ದೇಶದ ಪ್ರಧಾನಮಂತ್ರಿಗಳನ್ನ ಇವತ್ತು ನೀವು ಭಯೋತ್ಪಾದಕ ಅಂತ ಕರೆದಿದ್ದೀರಲ್ಲ, ಆ ಕಾರಣಕ್ಕೆ ಸಿಟ್ಟು, ಸಾತ್ವಿಕ ಸಿಟ್ಟು. ವೈಯಕ್ತಿಕವಾಗಿ ನಿಮ್ಮ ಮೇಲೆ ನಮಗೇನು ದ್ವೇಷ ಇಲ್ಲ. ನಿಮಗೂ ಅವರೇ ಪ್ರಧಾನಮಂತ್ರಿ, ನನಗೂ ಅವರೇ ಪ್ರಧಾನಮಂತ್ರಿ. ಈ ದೇಶದ 150 ಕೋಟಿ ಜನರಿಗೂ ಕೂಡ ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ. ಹಾಗಾದ್ರೆ ನೀವು ಹೇಳ್ತಿರೋದೇನು? ಇವತ್ತು ಒಬ್ಬ ಭಯೋತ್ಪಾದಕನನ್ನ ಈ ದೇಶದ ಜನ ಆಯ್ಕೆ ಮಾಡಿದಾರ? ಹೇಳಿ ಖರ್ಗೆ ಸಾಹೇಬ್ರೆ, ಉತ್ತರ ಕೊಡಿ ನೀವು. ಹಾಗಾದ್ರೆ ಈ ದೇಶದಲ್ಲಿರೋ 150 ಕೋಟಿ ಜನ ಭಯೋತ್ಪಾದಕರ? ಉತ್ತರ ಕೊಡ್ಬೇಕಲ್ವ ನೀವು? ನೀವೇನು ಅದಕ್ಕೆ ಸಮಜಾಯಿಷಿನ ಕೊಡ್ತಿರೋದು? ನರೇಂದ್ರ ಮೋದಿ ED ITಗಳನ್ನ ಉಪಯೋಗಿಸ್ಕೊಂಡು ಎಂಪಿಗಳಿಗೆ ಏನು ಮಾನಸಿಕವಾಗಿ ಒತ್ತಡ ಏರಿಸಿದ್ದಾರೆ, ಭಯಪಡಿಸಿದ್ದಾರೆ. ಆ ಉದ್ದೇಶನ ಇಟ್ಕೊಂಡು ನಾನು ಭಯೋತ್ಪಾದಕ ಅಂತ ಕರೆದೆ ಅಂತ ಹೇಳ್ತಿದ್ರಲ್ವಾ? ಖರ್ಗೆ ಅವರೇ, ನಿಮಗೆ ನಾಚಿಕೆ ಆಗಬೇಕು. ಹೌದು, ನಾನು ಈ ಪದ ಬಳಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಏನೋ ನಾಚಿಕೆ ಆಗಬೇಕು ನಿಮಗೆ, ನಿಮ್ಮ ಸಮರ್ಥನೆಗೆ. ಈ ದೇಶದ ಒಬ್ಬ ಪ್ರಧಾನಮಂತ್ರಿನ ನೀವು ಭಯೋತ್ಪಾದಕ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಸಮರ್ಥನೆ ಬೇರೆ ಮಾಡ್ಕೋತಿರೋದು. ಖರ್ಗೆ ಸಾಹೇಬ್ರೆ, ನಿಮಗೆ ಶೋಭೆ ತರಲ್ಲ ಇದು. ನೀವು ನಿಮ್ಮ ಮಗನ್ನ ರಾಜಕೀಯವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದೇ ನಿಮ್ದಾಗಿದ್ರೆ ನೀವು ರಾಜಕೀಯವಾಗಿ ಟೀಕೆಗಳನ್ನ ಮಾಡಿ. ನೀವು ಟೀಕೆಗಳನ್ನ ಮಾಡೋ ಭರದಲ್ಲಿ ಈ ದೇಶದ ಜನರನ್ನ ಅವಮಾನಿಸಬೇಡಿ. ಹೌದು, ನೀವೇನೋ ಈ ಥರ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡಿದ್ರೆ ನಿಮ್ಮ ಗಾಂಧಿ ಕುಟುಂಬ ಮೆಚ್ಕೊಂಡು ಖುಷಿ ಪಟ್ಬಿಟ್ಟು ನಿಮ್ಮ ಮಗನಿಗೆ ಏನೋ ಮಾಡುತ್ತೆ ಅಂತ. ಖರ್ಗೆ ಸಾಹೇಬ್ರೆ, ನಿಮ್ಮ ಮಗನಿಗೆ ನೀವಿರೋವರೆಗೂ ಅಷ್ಟೇ ಭವಿಷ್ಯ ಕಾಂಗ್ರೆಸ್ಸಲ್ಲಿ. ನಿಮ್ಮ ನಂತರ ಖಂಡಿತ ನಿಮ್ಮ ಮಗನಿಗೆ ಭವಿಷ್ಯ ಇಲ್ಲ. ನಿಮ್ಮ ಮಗನ ಭವಿಷ್ಯನ ಕಟ್ಕೊಳ್ಳೋಕ್ಕೋಸ್ಕರ ನಿಮ್ಮ ರಾಜಕೀಯ ಜೀವನ ಇದೆಯಲ್ಲ, ಒಂದು 60 ವರ್ಷದ ಜೀವನ, ಅದಕ್ಕೆ ಕಪ್ಪು ಚುಕ್ಕೆನ ತಗೋಬೇಡಿ. ಇಂಥ ಒಂದು ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ದಯವಿಟ್ಟು ಅದಕ್ಕೆ ಕಪ್ಪು ಚುಕ್ಕೆನ ಅಂಟಿಸ್ಕೊಳ್ಬೇಡಿ. ಈ ದೇಶದಲ್ಲಿ ಯಾರು ಭಯೋತ್ಪಾದಕರು, ಯಾರು ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟರು, ಯಾರು ದೇಶದ್ರೋಹಿಗಳು, ಯಾರು ಧರ್ಮದ್ರೋಹಿಗಳು ಅನ್ನೋದು ಈ ದೇಶದ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಖರ್ಗೆ ಸಾಹೇಬ್ರೆ, ಈ ದೇಶದ ಜನರಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಹೇಳೋ ಅಗತ್ಯ ಇಲ್ಲ, ಮತ್ತೆ ನಿಮ್ಮ ಬಾಯಲ್ಲಿ ಅದನ್ನ ಕೇಳಿಸ್ಕೊಳ್ಳೋ ಅಗತ್ಯನೂ ಕೂಡ ಇಲ್ಲ. ಇಷ್ಟಕ್ಕೂ ನಿಮ್ಗೆ ಇಂಥ ಹೇಳಿಕೆ ಯಾಕೆ ಬೇಕಾಗಿತ್ತು ಸ್ವಾಮಿ? 5 ರಾಜ್ಯದಲ್ಲಿ ಎಲೆಕ್ಷನ್ ನಡೀತಿದೆ ಈಗ. 5 ರಾಜ್ಯದಲ್ಲಿ ಯಾವ ರಾಜ್ಯದಲ್ಲೂ ನೀವೇನಿಲ್ಲ. ಅಲ್ಲಿ ಕೇರಳ ಒಂದು ಬಿಟ್ರೆ, ಈಗ ಸರ್ವೆಗಳು ನೋಡಿದ್ರೆ ಕೇರಳದಲ್ಲೂ ಕೂಡ ಮತ್ತೆ ಪಿಣರಾಯಿ ವಿಜಯನ್ ಸರ್ಕಾರ ಮುಂದುವರಿತದೆ ಅಂತ ಸರ್ವೆಗಳು ಬರ್ತಿದೆ. ಇನ್ನೇನು ನೀವು
ಪಶ್ಚಿಮ ಬಂಗಾಳದಲ್ಲಿ ನಿಮ್ಮದು ಏನಾದರೂ ಪ್ರೆಸೆನ್ಸ್ ಇದೆಯಾ? ಏನಿಲ್ಲ. ಅಲ್ಲಿ ಪೈಪೋಟಿ ಇರೋದು BJP, ಮಮತಾ ಬ್ಯಾನರ್ಜಿ. ತಮಿಳ್ನಾಡಲ್ಲಿ ನಿಮ್ದು ಏನು ಇಲ್ಲವೇ ಇಲ್ಲ. ಇನ್ನು ಪಾಂಡಿಚೇರಿನಲ್ಲಿ ಏನು, ಅದು ಟೆರಿಟರಿ, ಯೂನಿಯನ್ ಟೆರಿಟರಿ ಇದೆ, ಕೇಂದ್ರಾಡಳಿತ ಪ್ರದೇಶ, ಒಂದು ಸಣ್ಣದು, ಅದರಲ್ಲಿ ಏನು ಲೆಕ್ಕಕ್ಕಿಲ್ಲ ಅದು. ಇನ್ನು ಅಸ್ಸಾಮಲ್ಲಿ ನಿಮ್ಮ ಪ್ರೆಸೆನ್ಸ್ ಏನಿಲ್ಲ ಅಲ್ಲಿ. ಯಾವ ಕಾರಣಕ್ಕೆ ಸ್ವಾಮಿ ಇಂಥ ಹೇಳಿಕೆಗಳು? ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಸ್ವಾಮಿ. ಖರ್ಗೆ ಸಾಹೇಬ್ರೆ, ನಿಮಗೆ ಗೊತ್ತಿಲ್ಲದೆ ಇರೋದೇನು? ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವ ಆಡ್ತಿದ್ದೀರಿ. ದೇಶದಲ್ಲಿ ಅಸಮಾನತೆ ಇದೆ, ನಿರುದ್ಯೋಗ ಇದೆ, ಬಡತನ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಯೂನಿವರ್ಸಿಟಿಗಳನ್ನ ಮುಚ್ತಿದ್ದಾರೆ. ಹೌದು, ಈ ಥರದ ಜ್ವಲಂತ ಸಮಸ್ಯೆಗಳಿದೆ ದೇಶದಲ್ಲಿ. ಭಯೋತ್ಪಾದಕರ ಕಾಟ ಇದೆ. ಇವಾಗ ಇಲ್ಲಿ ಏನೋ ಇಸ್ರೇಲು, ಅಮೇರಿಕಾ, ಇರಾನ್ ಮಧ್ಯೆ ವಾರ್ ನಡೀತಿದೆ. ಗ್ಯಾಸ್ ಸಮಸ್ಯೆ ಇದೆ, ಪೆಟ್ರೋಲ್ ಡೀಸೆಲ್ ಮುಂದಿನ ದಿನಗಳ ಸಮಸ್ಯೆ ಆಗ್ಬೋದು. ಈ ಥರದ ಸಮಸ್ಯೆಗಳಿದೆ ಸ್ವಾಮಿ. ಇಂಥ ಸಮಸ್ಯೆಗಳನ್ನ ಚರ್ಚೆ ಮಾಡಿರಿ. ಅದನ್ನು ಬಿಟ್ಬಿಟ್ಟು ಈ ದೇಶದ ಒಬ್ಬ ಪ್ರಧಾನಮಂತ್ರಿನ ಭಯೋತ್ಪಾದಕ ಅಂತ ಕರಿತಿರಲ್ವ? ನಾಚಿಕೆ ಮಾನ ಮರ್ಯಾದೆ ಬೇಕು ನಿಮಗೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ರೀ ನಿಮಗೆ ಕಾಂಗ್ರೆಸ್ಗೆ. ಈ ಮಟ್ಟಕ್ಕೆ ನೀವು ಹತಾಶರಾಗಿದ್ದೀರಾ. ಈ ಮಟ್ಟಕ್ಕೆ ಹತಾಶನ ಖಂಡಿತ ಬೇಕಾಗಿಲ್ಲ ಖರ್ಗೆ ಸಾಹೇಬ್ರೆ, ಖಂಡಿತ ಬೇಕಾಗಿಲ್ಲ ಈ ಮಟ್ಟಿನ ಹತಾಶೆ. ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡಿ ಜನ ನಿಮ್ಮನ್ನು ಹೋಗ್ಬೋದು. 60 ವರ್ಷ ಈ ದೇಶ ನಿಮ್ಮ ಕೈನಲ್ಲೇ ಕೊಟ್ಟಿದ್ರು ರೀ, ಜನ ನಿಮ್ಮ ಕೈನಲ್ಲೇ ಕೊಟ್ಟಿದ್ರು. ಆದರೆ ಇವತ್ತು ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಈ ನಡವಳಿಕೆಗಳು, ನಿಮ್ಮ ಈ ಒಂದು ಮಾನಸಿಕತೆ ಇದೆಯಲ್ಲ, ಈ ಕೊಳಕು ಮಾನಸಿಕತೆ ನಿಮ್ಮನ್ನು ಇವತ್ತು ಈ ಮಟ್ಟಕ್ಕೆ ತಳ್ತಿದೆ. ಆದರೂ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ. ಎಷ್ಟು ಆರೋಪಗಳ್ರಿ. ಒಬ್ಬ ವ್ಯಕ್ತಿನ ಈ ಮಟ್ಟಕ್ಕೆ ನೀವು ಟಾರ್ಗೆಟ್ ಮಾಡೋದ? 100 ತಲೆಯ ರಾವಣ ಅಂದ್ರಿ ನೀವು, ಇವಾಗ ಭಯೋತ್ಪಾದಕ ಅಂತ ಕರಿತಿದ್ದೀರಿ. ನಿಮ್ಮ ಅಧಿನಾಯಕಿ ಏನಂತ ಕರೆದ್ರು? ಹೇಳ್ರಿ, ನಿಮ್ಮ ಅಧಿನಾಯಕಿ ಸಾವಿನ ಸರ್ದಾರ ಅಂತ ಕರೆದ್ರು, ಸಾವಿನ ದಳ್ಳಾಳಿ ಅಂತ ಕರೆದ್ರು. ಇನ್ನು ನಿಮ್ಮ ಪ್ರಶ್ನಾತೀತ ನಾಯಕ ರಾಹುಲ್ ಗಾಂಧಿ ಏನೋ ರಕ್ತದ ದಳ್ಳಾಳಿ ಅಂದರು, ರಕ್ತದ ವ್ಯಾಪಾರಿ ಅಂತ ಕರೆದ್ರು. ಏನ್ರಿ ಇವೆಲ್ಲನೂ? ಒಬ್ಬ ಸಭ್ಯರು, ಹಿರಿಯ ರಾಜಕಾರಣಿಗಳು ಬಾಯಿನಲ್ಲಿ ಬರ್ತಕ್ಕಂಥ ಮಾತುಗಳ ಇವು. ನೀವೆಲ್ಲ ತುಂಬ ಸಭ್ಯರಲ್ವಾ? ಈ ದೇಶನ ತುಂಬ ಸಭ್ಯತೆಯಿಂದ ನಡೆಸೋದಕ್ಕೆ, ಸಂವಿಧಾನದ ಪ್ರಕಾರ ನಡೆಸೋದಕ್ಕೆ ಬಂದಿರೋರಲ್ವಾ? ನಿಮ್ಮ ಬಾಯಿನಲ್ಲಿ ಇಂಥ ಮಾತುಗಳು ಕೇಳಬೇಕಾ? ಹೇಳಿ ಖರ್ಗೆ ಸಾಹೇಬ್ರೆ, ದಯವಿಟ್ಟು ನಿಮ್ಮ ನಡವಳಿಕೆಗಳನ್ನ ಬದಲಾಯಿಸ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡಿ. ದೇಶದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ಏನಾದರೂ ಸಾಧ್ಯವಾದರೆ ಚರ್ಚೆ ಮಾಡಿ. ಈ ದೇಶಕ್ಕೆ ಯೂನಿಫಾರ್ಮ್ ಸಿವಿಲ್ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಿ. ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ಈ ದೇಶದಲ್ಲಿ. 150 ಕೋಟಿ ಜನಸಂಖ್ಯೆ ಆಲ್ರೆಡಿ ನಾವು ರೀಚ್ ಆಗ್ತಾ ಇದ್ದೀವಿ. ಅದ್ರ ಬಗ್ಗೆ ಏನಾದರೂ ಚರ್ಚೆಗಳನ್ನ ಮಾಡಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬರೋ ಕಡೆ ಚರ್ಚೆಗಳನ್ನ ಮಾಡಿ, ಅದನ್ನು ತನ್ನಿ. ಎಲ್ಲರೂ ಸರ್ವಾನುಮತದಿಂದ ಅದನ್ನು ಅಂಗೀಕಾರ ಮಾಡಿ ಅದನ್ನು ತಂದು ಈ ದೇಶದಲ್ಲಿ ಜನಸಂಖ್ಯೆಗೆ ಕಡಿವಾಣನಾದರೂ ಹಾಕಿ ಈ ದೇಶಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋದ ರೀತಿ ದಾರಿನಲ್ಲಿ ಏನಾದರೂ ಯೋಚನೆಗಳು ಮಾಡಿ. ಖರ್ಗೆ ಸಾಹೇಬ್ರೆ, ನಿವೃತ್ತಿ ಹಂಚಲ್ಲಿದ್ದೀರಿ. ಅಟ್ಲೀಸ್ಟ್ ನಿಮ್ಮನ್ನು ನೆನೆಸ್ಕೊಳ್ಳೋ ಅಂಥ ಒಂದಷ್ಟು ಕೆಲಸಗಳಾದರೂ ಮಾಡಿ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ತುಂಬ ದೊಡ್ಡ ಸ್ಥಾನದಲ್ಲಿ ಕೂತಿದ್ದೀರಿ. ಇಂಥದನ್ನು ಚರ್ಚೆ ಮಾಡೋದು ಬಿಟ್ಟು ಬೇಡದೇ ಇರೋ ಚರ್ಚೆಗಳನ್ನ ಸಮಾಜದಲ್ಲಿ ಹುಟ್ಟಾಕಿ ಅದರಿಂದ ನಿಮ್ಗಾಗೋ ಲಾಭ ಏನಿದೆ ರೀ? ಏನೂ ಇಲ್ಲ ಕಣ್ರಿ. ನೀವು ಕಳ್ಕೊಳ್ಳೋದೇ ಜಾಸ್ತಿ. ಹೌದು, ಅದರಿಂದ ನೀವು ಕಳ್ಕೊಳ್ಳೋದೇ ಜಾಸ್ತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಖರ್ಗೆ ಸಾಹೇಬ್ರೆ, ದಯವಿಟ್ಟು ನೀವು ಈ ದೇಶದ ಹೇಳಿದ್ನಲ್ಲ ನಾನು 125 ಕೋಟಿ ಜನಗಳ ಕ್ಷಮೆ ಯಾಚಿಸಬೇಕು. ನೀವು ಪೆಹಲ್ಗಾಮಲ್ಲಿ ಪ್ಯಾಂಟ್ಗಳನ್ನ ಬಿಚ್ಚು ಚಡ್ಡಿನಲ್ಲಿ ಧರ್ಮ ನೋಡಿ ಹೊಡೆದ್ರಿ. ಏನ್ರಿ ಆಗಿತ್ತು ನಿಮ್ಮ ಸ್ಟ್ಯಾಂಡು? 1 ವರ್ಷ ಆಯಿತು ಕಣ್ರಿ. ಆ ದಾಳಿಯಾಗಿ ನಾವು ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟು ಏನಾಗಿತ್ತು ನಿಮ್ಮ ಸ್ಟ್ಯಾಂಡು? ಸಾಕ್ಷಿ ಕೇಳಿದ್ರಿ. ಅಯೋಗ್ಯರು ನೀವು. ಹೌದು, ಸಾಕ್ಷಿ ಕೇಳಿದ್ರಿ. ಈ ದೇಶದ ಸೈನ್ಯ ಏರ್ ಸ್ಟ್ರೈಕ್ ಮಾಡ್ತೀವಿ ಅಂದರೆ ಸಾಕ್ಷಿ ಕೇಳ್ತಿರಲ್ರಿ. ಇದು ಭಯೋತ್ಪಾದನೆ ಅಂತ ಅನ್ಸಿಲ್ವ ನಿಮಗೆ ಖರ್ಗೆ ಸಾಹೇಬ್ರೆ? ಇದು ಕಣ್ರಿ ನಿಜವಾದ ಭಯೋತ್ಪಾದನೆ. ನೀವು ಮಾಡ್ತಿರೋದು ನಿಜವಾದ ಭಯೋತ್ಪಾದನೆ ಅಂತ ಹೇಳಬೇಕಾಗತ್ತೆ. ನೀವಿವತ್ತು ನರೇಂದ್ರ ಮೋದಿ ಅವರಿಗೆ ಭಯೋತ್ಪಾದಕ ಅಂತ ಕರಿತಿದ್ದೀರಲ್ಲ, ಇದು ಕಣ್ರಿ ಈ ನಡವಳಿಕೆಗಳು ಭಯೋತ್ಪಾದನೆ ಅಂತ ಅನಿಸುತ್ತೆ. ಬೇಷರ ಕ್ಷಮೆ ಹಾಕಿಸ್ಬೇಕು. ಮತ್ತು ವೈಯಕ್ತಿಕವಾಗಿ ನರೇಂದ್ರ ಮೋದಿಯವರ ಕ್ಷಮೆನೂ ಕೂಡ ನೀವು ಕೋರಬೇಕು ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ